ಹೇಳಿದ್ರ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನ್ ಏನು ಮಾಡಬೇಡ. ಅವ್ನ್ ಗೊತ್ತಿದ್ದು ಗೊತ್ತಿಲ್ದಿರೋ ತಪ್ಪು ಮಾಡಿರ್ಬೋದು, ಅವ್ನ ಕ್ಷಮಿಸ್ಬಿಡಮ್ಮ. ಅವ್ನಿಗೇನು ಮಾಡಬೇಡ. ನೀನ್ ಅಮೃತನೋ ಅಥವಾ ಅಮೃತ ರೂಪದಲ್ಲಿರೋ ನಾಗಿಣಿನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀನೇನಾದ್ರೂ ಅಮೃತ ಆಗಿದ್ರೆ ನನ್ನ ಪ್ರೀತಿಗೆ ಮೋಸ ಮಾಡಿದ್ಯಾ? ಪರಮೇಶ್ವರ, ಏನ್ ಮಾಡ್ಲಿ ಈಗ? ಅರ್ಜುನ್ ಅವ್ರ ಮುಂದೆ, ಅವ್ರ ಮನೆಯವ್ರ ಮುಂದೆ ನಾನು ನಿಜ ರೂಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಇದರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಏನ್ ಮಾಡೋದು ಈಗ? ಪರಮೇಶ್ವರ, ನೀನೇ ನನಗೆ ದಾರಿ ತೋರಿಸ್ಬೇಕು. ನನ್ನ ರೂಪದಲ್ಲಿದ್ದಾಳ. ನಿನ್ಗೇನು ಆಗಿಲ್ಲ ತಾನೆ? ದೇವ್ರ ದೊಡ್ಡವರು ನನ್ನ ಮಗನ್ ಕಾಪಾಡ್ಬಿಟ್ಟ. ಅಮೃತ ಅವರ ಅಯ್ಯೋ ದೇವ್ರೆ, ಹೇಳಮ್ಮ, ನೋಡು ಅಮೃತ, ಹೇಳಮ್ಮ. ಅಲ್ಲ ಕಣ್ರಿ, ನಾವು ಅಷ್ಟು ಜನ ಅಲ್ಲೇ ಇದ್ವಿ, ನೀವ್ಯಾಕೆ ಅದನ್ನ ನೋಡಿ ಹೆದರ್ಕೊಳಕ್ ಹೋದ್ರಿ? ಅರ್ಧ ಹಾವಿನ ರೂಪ, ಅರ್ಧ ನನ್ನ ರೂಪ. ಅದನ್ನ ನೋಡಿ ನಾನು ಹೆದರ್ಕೊಂಡ್ಬಿಟ್ಟೆ. ನನಗೆ ತುಂಬಾ ಗಾಬರಿ ಆಯ್ತು. ನನ್ನ ಹಾಡ್ಬಿಟ್ಟೆ ನಿಂತು ಹೋಗಿತ್ತು. ಸದ್ಯ ನಿಮ್ಗೇನು ಆಗ್ಲಿಲ್ವಲ್ಲ? ಕುಡಿಯೋದಕ್ಕೆ ಹಾಲೇನಾದ್ರೂ ತಂದ್ಕೊಡ್ಲಾ? ಬೇಡ. ಜ್ಯೂಸ್ ಆದ್ರೂ ಕುಡಿಯಿರಿ ಸ್ವಲ್ಪ. ಸರಿ, ನಾನು ಹೋಗಿ ಈಗಲೇ ತಗೊಂಡ್ಬರ್ತೀನಿ. ಹುಷಾರು. ಸರಿಯಾದ ಸಮಯಕ್ಕೆ ನನ್ನ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ಬಿಟ್ಟೆ ಮಿನಿ. ಈ ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಾಗಲೋಕದಲ್ಲಿ ನಿನ್ನ ಸಹಾಯಕ್ಕೆ ಅಂತ ನೇಮಕಗೊಂಡವಳು ನಾನು. ನಿನ್ ಸಹಾಯ ಮಾಡೋಕೆ ಅಂತಾನೆ ಇಲ್ಲಿವರೆಗೂ ಬಂದಿದ್ದೀನಿ. ಮರ್ತೋಯ್ತಾ? ಇಲ್ಲ. ಅಲ್ಲಿ ಏನ್ ನಡೀತು ಅನ್ನೋದನ್ನ ಹೇಳು. ಅವ್ನು ಆಡ್ತಾ ಇರೋದು ನಾಟಕನೋ ಅಥವಾ
ಅವನು ನಿಜವಾಗ್ಲೂ ಹುಚ್ಚನ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಉಗ್ರ ರೂಪನ ತೋರಿಸಿ ಅವನನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅವನು ಹೆದರಲಿಲ್ಲ. ಅಂದ್ರೆ ಅಂದರೆ ಅವನು ನಿಜವಾಗ್ಲೂ ಹುಚ್ಚ. ಅವನಿಗೆ ಮತಿಭ್ರಮಣೆ ಆಗಿರೋದು ಸತ್ಯ, ಅಥವಾ ಅವನ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಅವನಿಗೆ ಯಾವುದೂ ನೆನಪಿಲ್ಲ ಶೇಷ. ನಾವೆಲ್ಲ ಮನೇಲಿ ಇದೀವಿ ಅಂತ ನಾಗಿಣಿಗೆ ಗೊತ್ತಿದ್ರು ಕೂಡ ನಮ್ಮ ರುದ್ರನ್ನ ಕೊಲ್ಲೋಕ್ ಬಂದಿದ್ಲು ಅಂದ್ರೆ ನಮ್ಮ ಕುಟುಂಬದ ಮೇಲೆ ಅವಳಿಗೆ ಇನ್ನೆಷ್ಟು ದ್ವೇಷ ಆಕ್ರೋಶ ಇರಬಹುದು. ನೋಡು, ಎಷ್ಟೇ ದ್ವೇಷ ಇದ್ರು ಆಕ್ರೋಶ ಇದ್ರು ನಮ್ಮ ರುದ್ರನಾಗ್ಲಿ ವಿಷ್ಣುನಾಗ್ಲಿ ಆ ನಾಗಿನಿ ಏನು ಮಾಡೋದಕ್ಕಾಗೋದಿಲ್ಲ. ಇದೆ ಅತ್ತೆಮ್ಮ, ಈ ಬಂಡ ಧೈರ್ಯನೇ ಬದುಕನ್ನ ಕೆಡ್ಸತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಈಗ ಏನಾಯ್ತು ಅಂತ ಹೀಗೆ ಹೇಳ್ತಾ ಇದೀಯಾ? ನೋಡಿ, ಈ ಮನೆಯವ್ರಿಗೆ, ನನ್ನ ಗಂಡಂಗೆ, ನನ್ನ ಮಕ್ಕಳಿಗೆ ಸಾವಲ್ಲ, ಒಂದು ಸಣ್ಣ ನೋವು ಬಂದ್ರು ತಡ್ಕೊಳಕ್ಕಾಗಲ್ಲ ನನಗೆ. ನಿನಗೆ ಮಾತ್ರ ಈ ಆಸೆ ಉದ್ದೇಶ ಇದೆ, ನನಗಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ನೀನು. ಅಪಾಯ ಬರೋವರೆಗೂ ಆನಂದವಾಗಿರ್ಬೇಕು ಅನ್ನೋ ಮನಸ್ಥಿತಿಲಿ ನೀವಿದ್ದೀರಲ್ಲ. ಅಂದ್ರೆ ನಮ್ಮ ಮನೆಯವ್ರ ಮೇಲೆ ಮತ್ಸರ ಮಸೀತ ನನ್ನ ಅರ್ಶನ ಕುಂಕುಮದ ಹಿಂದೆ ಬಿದ್ದಿದ್ದಾಳೆ ಅನ್ನೋದಂತೂ ಸತ್ಯ. ಆ ನಾಗಿನಿ ಎಷ್ಟೇ ಮತ್ಸರ ಸಾಧಿಸಿದ್ರು, ಒಂದಲ್ಲ 100 ನಾಗಗಳು ಬಂದ್ರು ನನ್ನ ಮಗನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನೋಡು, ಶಾಸ್ತ್ರಿಗಳು ಹೇಳಿದಾಗೆ ನೀನು ಸುಮಂಗ್ಲಿ ಪೂಜೆ ಮಾಡು. ನಿಕ್ಕಿದ್ನ ನಾನು ನೋಡ್ಕೋತೀನಿ. ಆ ನಾಗಿನಿನ ಹೇಗೆ ಮಟ್ಟ ಹಾಕಿ ಮಲಗಿಸ್ಬೇಕು ಅನ್ನೋದು ಈ ತ್ರಿವೇಣಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಮಿನಿಯಲ್ಲ ಶೇಷ ಅನ್ನೋದು ನನಗೆ ಗೊತ್ತಾಯ್ತು. ಹೌದು, ಶೇಷಾನೆ. ಮತ್ತ್ಯಾಕೆ ಬಂದಿ ಇಲ್ಲಿಗೆ? ನನ್ನ ಕರ್ತವ್ಯಕ್ಕೆ, ನಿನ್ನ ಕಪಟಕ್ಕೆ, ನಿನ್ನ ಸ್ವಾರ್ಥಕ್ಕೆ. ನೀನೇನೇ ಹೇಳಿದ್ರು ನಾನ್ ನಂಬಲ್ಲ. ಅರ್ಜುನ್ ನನಗೋಸ್ಕರ ಹುಟ್ಟಿರೋರು. ಅವ್ರನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಒಪ್ಪಲ್ಲ. ಇನ್ನು ನಿನ್ನ ಯಾವ ಆಟನೂ ನಡೆಯೋದಿಲ್ಲ ಶೇಷ. ನಿನಗೆ ಅರ್ಜುನ್ ದಕ್ಕಲ್ಲ. ನಾನು ನಿನ್ನ ಅರ್ಜುನ್ ಪ್ರೀತಿನ ಬಯಸಿದ್ದು ನಿಜ. ಅರ್ಜುನ್ ನನ್ನವರಾಗ್ಬೇಕಂತ ಕನ್ಸ್ ಕಂಡಿದ್ದು ನಿಜ. ಆದ್ರೆ ಅದು ತಪ್ಪು ಅಂತ ಗೊತ್ತಾಗಿ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಮೃತ. ನಿನ್ನ ಮಾತನ್ನ ನಂಬೋದಿಕ್ಕೆ ನಾನು ಹಳೆ ಅಮೃತ ಅಲ್ಲ. ನಿನ್ನ ಮಾತನ್ನ ನಂಬಿ ನಿನ್ನ ನನ್ನನ್ನು ಸಹಾಯಕ್ಕೆ ಕರ್ಕೊಂಡು ಬಂದಾಗ ನೀನು ಸ್ವಾರ್ಥಿಯಾಗಿ ನನ್ನ ಪ್ರೀತಿಯ ಪ್ರಪಂಚಕ್ಕೆ ಬೆಂಕಿ ಇಟ್ಟು ಬಲಿ ತಗೊಳ್ಳೋದಕ್ಕೆ ನೋಡ್ದೆ. ಇಷ್ಟಾದ ಮೇಲೂ ನಾನು ನಿನ್ನನ್ನು ನಂಬೇಕಾ? ನೀನ್ ಅನ್ಕೊಂಡಾಗೆ ನಾನು ಹಳೆ ಶೇಷ ಅಲ್ಲ ಅಮೃತ. ಈಗ ಅರ್ಜುನ್ ಮೇಲೆ ನನಗೆ ಯಾವ ವಾಂಛೆಗಳು ಇಲ್ಲ. ಇದು ಆ ಪರಮೇಶ್ವರನ ಪಾದದ ಆಣೆಗೂ ಸತ್ಯ ಅಮೃತ. ನಿನಗ್ ಸಹಾಯ ಮಾಡ್ಬೇಕನ್ನೋದು ನಾಗಲೋಕದ ಕಟ್ಟಳೆ. ಆ ಕಟ್ಟಳೆಗೆ ಕಟ್ಟು ಬಿದ್ದು ನಾನು ಇಲ್ಲಿಗೆ ಬಂದಿದ್ದೀನಿ. ಆ ಪರಮೇಶ್ವರನ ಮೇಲೆ ಆಣೆ ಮಾಡಿದ್ದಕ್ಕೆ ನಾನು ನಿನ್ನನ್ನು ನಂಬ್ತಾ ಇದ್ದೀನಿ. ನೋಡು ಅಮೃತ, ನಿನಗೆ ಆದಷ್ಟು ಬೇಗ ನಮ್ಮ ನಾಗಲೋಕದ ಯುವರಾಣಿಯಾಗಿ ಪಟ್ಟಾಭಿಷೇಕ ಆಗಬೇಕು. ಇಲ್ಲಾಂದ್ರೆ ನಾಗರಾಜನ ಪಟ್ಟ ನಮ್ಮ ಶತ್ರುಗಳ ಪಾಲಾಗುತ್ತೆ ಅನ್ನೋದನ್ನ ನೀನು ಮರಿಬೇಡ. ಈ ಸಂದೇಶನ ಕೊಟ್ಟು ರಾಜಗುರುಗಳು ನನ್ನನ್ನ ಇಲ್ಲಿ ಕಳಿಸಿದ್ದಾರೆ. ಅಮೃತ, ಓಹ್ ಮಿನಿಯವರು, ನೀವು ಯಾವಾಗ ಬಂದ್ರಿ? ನೀವು ಜ್ಯೂಸ್ ತರೋದಕ್ಕೆ ಹೋದ್ರಲ್ಲ, ಆಗಲೇ ಬಂದೆ. ಅಮೃತ ಅವರು ತುಂಬ ಹೆದರು ಬಿಟ್ಟಿದ್ರು, ಅದಕ್ಕೆ ಧೈರ್ಯ ತುಂಬ್ತಾ ಇದ್ದೆ. ಇನ್ನು ನೀವು ಬಂದ್ರಲ್ಲ, ನನ್ನ ನೆಸೆಸಿಟಿ ಇಲ್ಲ, ನಾನು ಹೊರಡ್ತೀನಿ. ಬಾಯ್. ಅಮೃತ ಅವರೇ, ಜ್ಯೂಸ್. ನಿನ್ನ
ನಿನ್ಗೆ ಒಳ್ಳೆ ಫ್ರೆಂಡು ಅಲ್ವಾ? ನಿನ್ ಬಿಟ್ರೆ ನನಗೆ ಬೇರೆ ಯಾವ ಫ್ರೆಂಡು ಇಲ್ಲ. ನೀನು ಇಲ್ಲೇ ಇರು. ಬಂದೆ. ಮಿನಿ, ಏನು ಇದಕ್ಕಿದ್ದ ಹಾಗೆ ಸುಮಂಗಲಿ ಪೂಜೆ? ಆ ಕುತಂತ್ರಿ ತ್ರಿವೇಣಿ ತನ್ನ ಪಾಪಿ ಮಗ ವಿಷ್ಣುನ ನಿನ್ನಿಂದ ಬದುಕಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರೋ ಪೂಜೆ ಇದು ಅಮೃತ. ವಿನಾಶಕಾಲೇ ವಿಪರೀತ ಬುದ್ಧಿ. ಪೂಜೆ ಶುರು ಮಾಡೋದಕ್ಕೆ ಶುಭ ಸಮಯ ಶುರುವಾಯಿತು. ಅದಕ್ಕೆ ಮುಂಚೆ ಸಂಕಲ್ಪ ಮಾಡಿ ಕಂಕಣ ಕಟ್ಟಬೇಕು. ಕಂಕಣ ಕಟ್ಟಬೇಕು ಅಂತ ತ್ರಿವೇಣಿ ಯಾಕೆ ನನ್ನ ಕಡೆ ನೋಡ್ತಾ ಇದ್ದಾಳೆ? ಅಮೃತ, ಬಾಯ್ಲಿ. ನಾನಾ? ನೀನೇ ಬಾ. ಕಂಕಣ ತಗೋ. ನೀವು ಮಾಡ್ತಿರೋ ಪೂಜೆ ಸಾಂಗವಾಗಿ ನಡೀಲಿ, ನಿಮ್ಮ ಮುತ್ತೈದೆತನ ಶಾಶ್ವತವಾಗಿರಲಿ ಅಂತ ನಿಮ್ಮತ್ತೆ ಕೈಗೆ ಈ ಕಂಕಣನ ಕಟ್ಟು. ಹಾಗೆ ಯಾವುದೇ ರೀತಿ ಅಪಾಯ ಬರ್ತಲೇ ಇರಲಿ ಅಂತ ಸಂಕಲ್ಪ ಮಾಡಿ ನಿಮ್ಮ ಮಾವನ ಕೈ ಕಟ್ಟು. ನಾನು ಅತ್ತೆಗೆ ನಿಮ್ಮ ತಾಳಿ ಭಾಗ್ಯ ಶಾಶ್ವತವಾಗಿರಲಿ ಅಂತ ಕಂಕಣ ಕಟ್ಟೋದಾ?
ವಿಷ್ಣುಗೆ ಅಪಾಯ ಆಗದೆ ಇರಲಿ ಅಂತ ಸಂಕಲ್ಪ ಮಾಡಿ ಕಂಕಣ ಕಟ್ಬೇಕಾ? ಇಲ್ಲ, ಸಾಧ್ಯನೇ ಇಲ್ಲ. ಅಮೃತ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದು ಕೇಳಿಸ್ತಾ? ಅಜ್ಜಿ, ನಾನು ಅತ್ತೆ ಮಾವನ್ಗಿಂತ ಚಿಕ್ಕವಳಲ್ವಾ? ನಾವು ಮಾಡ್ತಾ ಇರೋದು ಸುಮಂಗ್ಲಿ ಪೂಜೆ. ನೀನು ಕೂಡ ಸುಮಂಗ್ಲಿ ತಾನೇ? ಅಂದ್ರೆ ಮುತ್ತೈದೆ. ಸುಮಂಗ್ಲಿಯರೇ ಸಂಕಲ್ಪ ಮಾಡಿ ಕಂಕಣನ ಕಟ್ಟಬೇಕು. ಕಟ್ಟು. ಇಲ್ಲಿ ನಾನು ಒಬ್ಳೆ ಸುಮಂಗ್ಲಿ ಇಲ್ವಲ್ಲ ಅಜ್ಜಿ? ಇಲ್ಲಿ ತುಂಬಾ ಜನ ಇದ್ದಾರೆ. ಇರ್ಬೋದು, ಆದರೆ ನಿನಗೂ ಇವ್ರಿಗೂ ತುಂಬ ವ್ಯತ್ಯಾಸ ಇದೆ. ವ್ಯತ್ಯಾಸನ? ಏನದು? ಅವರೆಲ್ಲ ಹೊರಗಿನವರು, ನೀನು ಈ ಮನೆಯವಳು. ಎಲ್ರಿಗಿಂತ ನಿನ್ನ ಸಂಕಲ್ಪ ನನಗೆ ಮುಖ್ಯ. ಅಂದರೆ ಮನೆಯ ಸಂಕಲ್ಪ ತುಂಬ ಬೇಗ ಫಲಿಸುತ್ತೆ. ಅದಕ್ಕೆ ಅಮ್ಮ, ನೀನೇ ಕಂಕಣ ಕಟ್ಟಬೇಕು ಅಂತ ನಾನು ಹೇಳ್ತಾ ಇರೋದು. ಅಮೃತವ್ರೆ, ಅಜ್ಜಿ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ? ಹೋಗಿ ನೀವೇ ಕಂಕಣ ಕಟ್ಟಿ. ಅದು ಹಾಗಲ್ಲ ಅರ್ಜುನ್ ಅವರೇ. ಅದು ಇಲ್ಲ, ಇದು ಇಲ್ಲ. ಕಟ್ಟಬೇಕು ಅಂದ್ರೆ ಕಟ್ಟಬೇಕು ಅಷ್ಟೇ. ಹೋಗೋ, ಕಟ್ಟು. ಅತ್ತೆ, ನಿಮ್ಮಂಥ ದೇವತೆಗೆ ಇಂಥ ರಾಕ್ಷಸ ಗಂಡನಿರೋದನ್ನು ನೆನೆಸ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿಮ್ಮ ಮಾಂಗಲ್ಯ ಭಾಗ್ಯ ಶಾಶ್ವತವಾಗಿರಲಿ ಅಂತ ನಾನು ಸಂಕಲ್ಪ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ವಿಷ್ಣು ನನ್ನಿಂದಾನೇ ಸಾಯ್ತಾನೆ. ನನ್ನನ್ನು ಕ್ಷಮಿಸಿ ಅತ್ತೆ, ನನ್ನನ್ನು ಕ್ಷಮಿಸಿ. ನಿನ್ನ ಸಾವು ನನ್ನಿಂದಾನೆ ಅಂತ ಆ ಪರಮೇಶ್ವರ ಯಾವತ್ತೂ ಬರೆದಾಗಿದೆ. ಅದನ್ನ ಯಾವ ಸುಮಂಗಲಿ ವ್ರತನೂ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಮ್ಮ ಮತ್ತೆ ಅರ್ಜುನ್ ಅವರ ಸಮಾಧಾನಕ್ಕೋಸ್ಕರ ನಿನಗೆ ಕಂಕಣ ಕಟ್ತಾ ಇದ್ದೀನಿ. तस्मै नकाराय नमः।